ನೋಡಿ, ಇನ್ನು ರಾಜರಾಜೇಶ್ವರಿ ನಗರದ ಫ್ಲೈಓವರ್ ಅಪೂರ್ಣ ಕಾಮಗಾರಿ ಬಗ್ಗೆ ಕಾಂಗ್ರೆಸ್ನ ಕುಸುಮಾ ಹನುಮಂತರಾಯಪ್ಪ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಾರೆ. ಯಾವುದೇ ಮುಂದಾಲೋಚನೆ ಇಲ್ಲದೆ ರಾಜರಾಜೇಶ್ವರಿ ನಗರದ ಆರ್ಚ್ ಒಡೆದು ಹಾಕಲು ಮುಂದಾಗಿದ್ದಾರೆ. ಕಾಮಗಾರಿ ವಿಚಾರದಲ್ಲಿ ಶಾಸಕರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನೋಡಿ, ಇವತ್ತು ಕಾಮಗಾರಿಗಳು ಯಾವ್ಯಾವ ನಿಂತಿದಾವೆ ಅಂತಂದ್ರೆ ಅದಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಆಗಿದಾವೆ. ಆ ಕಾಮಗಾರಿಗೆ ಬಿಡುಗಡೆ ಆಗಬೇಕಾಗಿರೋ ಹಣ ಬಿಡುಗಡೆ ಆಗಿದೆ, ಕಾಮಗಾರಿಗಳು ನಡೆದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಆರ್ ನಗರ್ ಆರ್ಚ್ ಬಹಳ ಹೆಚ್ಚು ಸದ್ದು ಮಾಡ್ತಾ ಇದೆ. ಆರ್ ನಗರ್ ಆರ್ಚ್ ಅಲ್ಲಿ ಫ್ಲೈಓವರ್ ನಿಂತಿದೆ ಅಂತ ಹೇಳಿ ನೋಡಿ, ನಾನು ನಿಮ್ಗೆ ತೋರಿಸಬೇಕು ಅಂತ ಬಯಸ್ತಾ ಇದ್ದೀನಿ. ವರ್ಕ್ ಆರ್ಡರ್ 2022ರಲ್ಲಿ ಇಶ್ಯೂ ಆಗುತ್ತೆ. ಏನಂತ ಇಶ್ಯೂ ಆಗುತ್ತೆ, ಎಷ್ಟು ಕೋಟಿ ಕೆಲಸ ಇದು? 71 ಕೋಟಿ 44,91,400 ರೂಗಳ ಕೆಲಸ ಇದು. 24 ತಿಂಗಳುಗಳಲ್ಲಿ ಈ ಕೆಲಸ ಮುಗಿಸಬೇಕು ಅಂತ ಹೇಳಿ ಇವರು ಸಚಿವರಾಗಿದ್ದಾಗ ಈ ಕೆಲಸದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 2022ರಲ್ಲಿ 2 ಬಿಲ್ಗಳನ್ನ ಅವರು ತೆಗೆದುಕೊಳ್ತಾರೆ. ಒಂದು 10 ಕೋಟಿ ಬಿಲ್ಲು, ಇನ್ನೊಂದು 9.25 ಕೋಟಿ ಬಿಲ್ ಅನ್ನ ತೆಗೆದುಕೊಳ್ತಾರೆ. 71ರಲ್ಲಿ 21.5 22 ಕೋಟಿ ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕೆಲಸ ಎಷ್ಟಾಗಿದೆ? 3 ಪಿಲ್ಲರ್ ನಿಲ್ಲಿಸಿದ್ದಾರೆ. ಯಾವುದೇ ಸರಿಯಾದಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಇವತ್ತು ಯಾಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ, ಸರಿಯಾಗಿ ಯಾವುದು ಅವಾಗ ಸಚಿವರಿದ್ರು, ಯಾವುದು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ, ನಾವೇನೋ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಶುರು ಮಾಡಿದ್ರು. ಇವತ್ತು ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅಂತ ಒಬ್ರು ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂ ಅಂತ ಒಬ್ರು ಹೇಳ್ತಾರೆ. ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಆ ರಾಜರಾಜೇಶ್ವರಿ ನಗರ ಏನು ಆರ್ಚ್ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸೊ ಅದನ್ನ ಒಡೆದಾಕಿ ಇವ್ರೇನೋ ಮಾಡಬೇಕು ಅಂತ ಹೇಳಿ, ಇವ್ರ ಐಡಿಯಾ ಏನೋ ಇದೆ ಅಂತ ಹೇಳಿ ಮಾಡಿ ಯಾವುದೇ ಒಂದು ಟೆಕ್ನಿಕಲ್ ಸಲಹೆಗಳನ್ನು ತೆಗೆದುಕೊಳ್ಳದೆ ಕೆಲಸ ಶುರು ಮಾಡಿ ನಿಲ್ಲಿಸಿದ್ದಾರೆ. ಇದು ಒಂದು ಕೆಲಸ ನಿಲ್ಲಿಸಿದ್ರೆ, ಇವತ್ತು ಯಾಕೆ ಕೆಲಸ ನಿಂತಿದೆ ಅಂತ ಹೇಳಿ, ಎಲ್ಲಾ ಕೆಲಸಗಳು ನಿಂತಿದಾವೆ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಯಾವ್ಯಾವ ಕೆಲಸಗಳು ವರ್ಕ್ ಆರ್ಡರ್ ಇಶ್ಯೂ ಆಗಿ ವರ್ಕ್ ನಡೀತಾ ಇಲ್ಲ, ನೀವು ಕೆಲಸ ಮಾಡದೆ ಹೋದ್ರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತ ಹೇಳಿ ಅವರೊಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಬೆಂಗಳೂರು ಉಸ್ತುವಾರಿ ಸಚಿವರು. ಈ ನೋಟಿಸ್ ಬಂದ ಮೇಲೆ ಈ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಇಂಜಿನಿಯರ್ಗಳಿಗೆಲ್ಲ ಹೆದರಿಸಿ, ಫೋನ್ ಮಾಡಿ ಬೆದರಿಸಿ ಇಶ್ಯೂ ಮಾಡಿ, ನೀವು ಏನು ಇದನ್ನ ಎಸ್ಟಿಮೇಟ್ ಮಾಡಿಬಿಟ್ಟು ವರ್ಕ್ ಸ್ಲಿಪ್ ಜನರೇಟ್ ಮಾಡಿ ಅಂತ ಹೇಳಿ ಅವರಿಗೆ ಧಮಕಿ. ನೋಡಿ, ಇನ್ನು ರಾಜರಾಜೇಶ್ವರಿ ನಗರದ ಫ್ಲೈಓವರ್ ಅಪೂರ್ಣ ಕಾಮಗಾರಿ ಬಗ್ಗೆ ಕಾಂಗ್ರೆಸ್ನ ಕುಸುಮಾ ಹನುಮಂತರಾಯಪ್ಪ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಾರೆ. ಯಾವುದೇ ಮುಂದಾಲೋಚನೆ ಇಲ್ಲದೆ ರಾಜರಾಜೇಶ್ವರಿ ನಗರದ ಆರ್ಚ್ ಒಡೆದು ಹಾಕಲು ಮುಂದಾಗಿದ್ದಾರೆ. ಕಾಮಗಾರಿ ವಿಚಾರದಲ್ಲಿ ಶಾಸಕರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನೋಡಿ, ಇವತ್ತು ಕಾಮಗಾರಿಗಳು ಯಾವ್ಯಾವ ನಿಂತಿದಾವೆ ಅಂತಂದ್ರೆ ಅದಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಆಗಿದಾವೆ. ಆ ಕಾಮಗಾರಿಗೆ ಬಿಡುಗಡೆ ಆಗಬೇಕಾಗಿರೋ ಹಣ ಬಿಡುಗಡೆ ಆಗಿದೆ, ಕಾಮಗಾರಿಗಳು ನಡೆದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಆರ್ ನಗರ್ ಆರ್ಚ್ ಬಹಳ ಹೆಚ್ಚು ಸದ್ದು ಮಾಡ್ತಾ ಇದೆ. ಆರ್ ನಗರ್ ಆರ್ಚ್ ಅಲ್ಲಿ ಫ್ಲೈಓವರ್ ನಿಂತಿದೆ ಅಂತ ಹೇಳಿ ನೋಡಿ, ನಾನು ನಿಮ್ಗೆ ತೋರಿಸಬೇಕು ಅಂತ ಬಯಸ್ತಾ ಇದ್ದೀನಿ. ವರ್ಕ್ ಆರ್ಡರ್ 2022ರಲ್ಲಿ ಇಶ್ಯೂ ಆಗುತ್ತೆ. ಏನಂತ ಇಶ್ಯೂ ಆಗುತ್ತೆ, ಎಷ್ಟು ಕೋಟಿ ಕೆಲಸ ಇದು? 71 ಕೋಟಿ 44,91,400 ರೂಗಳ ಕೆಲಸ ಇದು. 24 ತಿಂಗಳುಗಳಲ್ಲಿ ಈ ಕೆಲಸ ಮುಗಿಸಬೇಕು ಅಂತ ಹೇಳಿ ಇವರು ಸಚಿವರಾಗಿದ್ದಾಗ ಈ ಕೆಲಸದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 2022ರಲ್ಲಿ 2 ಬಿಲ್ಗಳನ್ನ ಅವರು ತೆಗೆದುಕೊಳ್ತಾರೆ. ಒಂದು 10 ಕೋಟಿ ಬಿಲ್ಲು, ಇನ್ನೊಂದು 9.25 ಕೋಟಿ ಬಿಲ್ ಅನ್ನ ತೆಗೆದುಕೊಳ್ತಾರೆ. 71ರಲ್ಲಿ 21.5 22 ಕೋಟಿ ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕೆಲಸ ಎಷ್ಟಾಗಿದೆ? 3 ಪಿಲ್ಲರ್ ನಿಲ್ಲಿಸಿದ್ದಾರೆ. ಯಾವುದೇ ಸರಿಯಾದಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಇವತ್ತು ಯಾಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ, ಸರಿಯಾಗಿ ಯಾವುದು ಅವಾಗ ಸಚಿವರಿದ್ರು, ಯಾವುದು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ, ನಾವೇನೋ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಶುರು ಮಾಡಿದ್ರು. ಇವತ್ತು ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅಂತ ಒಬ್ರು ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂ ಅಂತ ಒಬ್ರು ಹೇಳ್ತಾರೆ. ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಆ ರಾಜರಾಜೇಶ್ವರಿ ನಗರ ಏನು ಆರ್ಚ್ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸೊ ಅದನ್ನ ಒಡೆದಾಕಿ ಇವ್ರೇನೋ ಮಾಡಬೇಕು ಅಂತ ಹೇಳಿ, ಇವ್ರ ಐಡಿಯಾ ಏನೋ ಇದೆ ಅಂತ ಹೇಳಿ ಮಾಡಿ ಯಾವುದೇ ಒಂದು ಟೆಕ್ನಿಕಲ್ ಸಲಹೆಗಳನ್ನು ತೆಗೆದುಕೊಳ್ಳದೆ ಕೆಲಸ ಶುರು ಮಾಡಿ ನಿಲ್ಲಿಸಿದ್ದಾರೆ. ಇದು ಒಂದು ಕೆಲಸ ನಿಲ್ಲಿಸಿದ್ರೆ, ಇವತ್ತು ಯಾಕೆ ಕೆಲಸ ನಿಂತಿದೆ ಅಂತ ಹೇಳಿ, ಎಲ್ಲಾ ಕೆಲಸಗಳು ನಿಂತಿದಾವೆ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಯಾವ್ಯಾವ ಕೆಲಸಗಳು ವರ್ಕ್ ಆರ್ಡರ್ ಇಶ್ಯೂ ಆಗಿ ವರ್ಕ್ ನಡೀತಾ ಇಲ್ಲ, ನೀವು ಕೆಲಸ ಮಾಡದೆ ಹೋದ್ರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತ ಹೇಳಿ ಅವರೊಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಬೆಂಗಳೂರು ಉಸ್ತುವಾರಿ ಸಚಿವರು. ಈ ನೋಟಿಸ್ ಬಂದ ಮೇಲೆ ಈ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಇಂಜಿನಿಯರ್ಗಳಿಗೆಲ್ಲ ಹೆದರಿಸಿ, ಫೋನ್ ಮಾಡಿ ಬೆದರಿಸಿ
ಇಶ್ಯೂ ಮಾಡಿ, ನೀವು ಏನು ಇದನ್ನ ಎಸ್ಟಿಮೇಟ್ ಮಾಡಿಬಿಟ್ಟು ವರ್ಕ್ ಸ್ಲಿಪ್ ಜನರೇಟ್ ಮಾಡಿ ಅಂತ ಹೇಳಿ ಅವ್ರಿಗೆ ಧಮಕಿಯನ್ನು. ನೋಡಿ, ಇನ್ನು ರಾಜರಾಜೇಶ್ವರಿ ನಗರದ ಫ್ಲೈಓವರ್ ಅಪೂರ್ಣ ಕಾಮಗಾರಿ ಬಗ್ಗೆ ಕಾಂಗ್ರೆಸ್ನ ಕುಸುಮಾ ಹನುಮಂತರಾಯಪ್ಪ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಾರೆ. ಯಾವುದೇ ಮುಂದಾಲೋಚನೆ ಇಲ್ಲದೆ ರಾಜರಾಜೇಶ್ವರಿ ನಗರದ ಆರ್ಚ್ ಒಡೆದು ಹಾಕಲು ಮುಂದಾಗಿದ್ದಾರೆ. ಕಾಮಗಾರಿ ವಿಚಾರದಲ್ಲಿ ಶಾಸಕರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನೋಡಿ, ಇವತ್ತು ಕಾಮಗಾರಿಗಳು ಯಾವ್ಯಾವ ನಿಂತಿದಾವೆ ಅಂತಂದ್ರೆ ಅದಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಆಗಿದ್ದಾವೆ. ಆ ಕಾಮಗಾರಿಗೆ ಬಿಡುಗಡೆ ಆಗಬೇಕಾಗಿರೋ ಹಣ ಬಿಡುಗಡೆ ಆಗಿದೆ, ಕಾಮಗಾರಿಗಳು ನಡೆದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿಕ್ ಬಯಸ್ತೀನಿ. ಆರ್ ನಗರ್ ಆರ್ಚ್ ಬಹಳ ಹೆಚ್ಚು ಸದ್ದು ಮಾಡ್ತಾ ಇದೆ. ಆರ್ ನಗರ್ ಆರ್ಚ್ ಅಲ್ಲಿ ಫ್ಲೈಓವರ್ ನಿಂತಿದೆ ಅಂತ ಹೇಳಿ. ನೋಡಿ, ನಾನು ನಿಮ್ಗೆ ತೋರಿಸಬೇಕು ಅಂತ ಬಯಸ್ತಾ ಇದ್ದೀನಿ. ವರ್ಕ್ ಆರ್ಡರ್ 2022ರಲ್ಲಿ ಇಶ್ಯೂ ಆಗುತ್ತೆ. ಏನಂತ ಇಶ್ಯೂ ಆಗುತ್ತೆ, ಎಷ್ಟು ಕೋಟಿ ಕೆಲಸ ಇದು? 71 ಕೋಟಿ 44,91,400 ರೂಗಳ ಕೆಲಸ ಇದು. 24 ತಿಂಗಳುಗಳಲ್ಲಿ ಈ ಕೆಲಸ ಮುಗಿಸಬೇಕು ಅಂತ ಹೇಳಿ ಇವರು ಸಚಿವರಾಗಿದ್ದಾಗ ಈ ಕೆಲಸದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 2022ರಲ್ಲಿ 2 ಬಿಲ್ಗಳನ್ನ ಅವರು ತೆಗೆದುಕೊಳ್ತಾರೆ. ಒಂದು 10 ಕೋಟಿ ಬಿಲ್ಲು, ಇನ್ನೊಂದು 9.25 ಕೋಟಿ ಬಿಲ್ ಅನ್ನ ತೆಗೆದುಕೊಳ್ತಾರೆ. 71ರಲ್ಲಿ 22 ಕೋಟಿ ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕೆಲಸ ಎಷ್ಟಾಗಿದೆ? 3 ಪಿಲ್ಲರ್ ನಿಲ್ಲಿಸಿದ್ದಾರೆ. ಯಾವುದೇ ಸರಿಯಾದಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಇವತ್ತು ಯಾಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ, ಸರಿಯಾಗಿ ಯಾವುದು ಅವಾಗ ಸಚಿವರಿದ್ರು, ಯಾವುದು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ, ನಾವೇನೋ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಶುರು ಮಾಡಿದ್ರು. ಇವತ್ತು ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅಂತ ಒಬ್ರು ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂ ಅಂತ ಒಬ್ರು ಹೇಳ್ತಾರೆ. ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಆ ರಾಜರಾಜೇಶ್ವರಿ ನಗರ ಏನು ಆರ್ಚ್ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸೊ ಅದನ್ನ ಒಡೆದಾಕಿ ಇವ್ರೇನೋ ಮಾಡಬೇಕು ಅಂತ ಹೇಳಿ, ಇವ್ರ ಐಡಿಯಾ ಏನೋ ಇದೆ ಅಂತ ಹೇಳಿ ಮಾಡಿ ಯಾವುದೇ ಒಂದು ಟೆಕ್ನಿಕಲ್ ಸಲಹೆಗಳನ್ನು ತೆಗೆದುಕೊಳ್ಳದೆ ಕೆಲಸ ಶುರು ಮಾಡಿ ನಿಲ್ಲಿಸಿದ್ದಾರೆ. ಇದು ಒಂದು ಕೆಲಸ ನಿಲ್ಲಿಸಿದ್ರೆ, ಇವತ್ತು ಯಾಕೆ ಕೆಲಸ ನಿಂತಿದೆ ಅಂತ ಹೇಳಿ, ಎಲ್ಲಾ ಕೆಲಸಗಳು ನಿಂತಿದಾವೆ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಯಾವ್ಯಾವ ಕೆಲಸಗಳು ವರ್ಕ್ ಆರ್ಡರ್ ಇಶ್ಯೂ ಆಗಿ ವರ್ಕ್ ನಡೀತಾ ಇಲ್ಲ, ನೀವು ಕೆಲಸ ಮಾಡದೆ ಹೋದ್ರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತ ಹೇಳಿ ಅವರೊಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಬೆಂಗಳೂರು ಉಸ್ತುವಾರಿ ಸಚಿವರು. ಈ ನೋಟಿಸ್ ಬಂದ ಮೇಲೆ ಈ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಇಂಜಿನಿಯರ್ಗಳಿಗೆಲ್ಲ ಹೆದರಿಸಿ, ಫೋನ್ ಮಾಡಿ ಬೆದರಿಸಿ ಇಶ್ಯೂ ಮಾಡಿ, ನೀವು ಏನು ಇದನ್ನ ಎಸ್ಟಿಮೇಟ್ ಮಾಡಿಬಿಟ್ಟು ವರ್ಕ್ ಸ್ಲಿಪ್ ಜನರೇಟ್ ಮಾಡಿ ಅಂತ ಹೇಳಿ ಅವ್ರಿಗೆ ಧಮಕಿಯನ್ನು. ನೋಡಿ, ಇನ್ನು ರಾಜರಾಜೇಶ್ವರಿ ನಗರದ ಫ್ಲೈಓವರ್ ಅಪೂರ್ಣ ಕಾಮಗಾರಿ ಬಗ್ಗೆ ಕಾಂಗ್ರೆಸ್ನ ಕುಸುಮಾ ಹನುಮಂತರಾಯಪ್ಪ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಾರೆ. ಯಾವುದೇ ಮುಂದಾಲೋಚನೆ ಇಲ್ಲದೆ ರಾಜರಾಜೇಶ್ವರಿ ನಗರದ ಆರ್ಚ್ ಒಡೆದು ಹಾಕಲು ಮುಂದಾಗಿದ್ದಾರೆ. ಕಾಮಗಾರಿ ವಿಚಾರದಲ್ಲಿ ಶಾಸಕರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನೋಡಿ, ಇವತ್ತು ಕಾಮಗಾರಿಗಳು ಯಾವ್ಯಾವ ನಿಂತಿದಾವೆ ಅಂತಂದ್ರೆ ಅದಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಆಗಿದ್ದಾವೆ. ಆ ಕಾಮಗಾರಿಗೆ ಬಿಡುಗಡೆ ಆಗಬೇಕಾಗಿರೋ ಹಣ ಬಿಡುಗಡೆ ಆಗಿದೆ, ಕಾಮಗಾರಿಗಳು ನಡೆದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿಕ್ ಬಯಸ್ತೀನಿ. ಆರ್ ನಗರ್ ಆರ್ಚ್ ಬಹಳ ಹೆಚ್ಚು ಸದ್ದು ಮಾಡ್ತಾ ಇದೆ. ಆರ್ ನಗರ್ ಆರ್ಚ್ ಅಲ್ಲಿ ಫ್ಲೈಓವರ್ ನಿಂತಿದೆ ಅಂತ ಹೇಳಿ. ನೋಡಿ, ನಾನು ನಿಮ್ಗೆ ತೋರಿಸಬೇಕು ಅಂತ ಬಯಸ್ತಾ ಇದ್ದೀನಿ. ವರ್ಕ್ ಆರ್ಡರ್ 2022ರಲ್ಲಿ ಇಶ್ಯೂ ಆಗುತ್ತೆ. ಏನಂತ ಇಶ್ಯೂ ಆಗುತ್ತೆ, ಎಷ್ಟು ಕೋಟಿ ಕೆಲಸ ಇದು? 71 ಕೋಟಿ 44,91,400 ರೂಗಳ ಕೆಲಸ ಇದು. 24 ತಿಂಗಳುಗಳಲ್ಲಿ ಈ ಕೆಲಸ ಮುಗಿಸಬೇಕು ಅಂತ ಹೇಳಿ ಇವರು ಸಚಿವರಾಗಿದ್ದಾಗ ಈ ಕೆಲಸದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 2022ರಲ್ಲಿ 2 ಬಿಲ್ಗಳನ್ನ ಅವರು ತೆಗೆದುಕೊಳ್ತಾರೆ. ಒಂದು 10 ಕೋಟಿ ಬಿಲ್ಲು, ಇನ್ನೊಂದು 9.25 ಕೋಟಿ ಬಿಲ್ ಅನ್ನ ತೆಗೆದುಕೊಳ್ತಾರೆ. 71ರಲ್ಲಿ 22 ಕೋಟಿ ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕೆಲಸ ಎಷ್ಟಾಗಿದೆ? 3 ಪಿಲ್ಲರ್ ನಿಲ್ಲಿಸಿದ್ದಾರೆ. ಯಾವುದೇ ಸರಿಯಾದಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಇವತ್ತು ಯಾಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ, ಸರಿಯಾಗಿ ಯಾವುದು ಅವಾಗ ಸಚಿವರಿದ್ರು, ಯಾವುದು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ, ನಾವೇನೋ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಶುರು ಮಾಡಿದ್ರು. ಇವತ್ತು ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅಂತ ಒಬ್ರು ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂ ಅಂತ ಒಬ್ರು ಹೇಳ್ತಾರೆ. ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಆ ರಾಜರಾಜೇಶ್ವರಿ ನಗರ ಏನು ಆರ್ಚ್ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸೊ ಅದನ್ನ ಒಡೆದಾಕಿ ಇವ್ರೇನೋ ಮಾಡಬೇಕು ಅಂತ ಹೇಳಿ, ಇವ್ರ ಐಡಿಯಾ ಏನೋ ಇದೆ ಅಂತ ಹೇಳಿ ಮಾಡಿ ಯಾವುದೇ ಒಂದು ಟೆಕ್ನಿಕಲ್ ಸಲಹೆಗಳನ್ನು ತೆಗೆದುಕೊಳ್ಳದೆ ಕೆಲಸ ಶುರು ಮಾಡಿ ನಿಲ್ಲಿಸಿದ್ದಾರೆ. ಇದು ಒಂದು ಕೆಲಸ ನಿಲ್ಲಿಸಿದ್ರೆ, ಇವತ್ತು ಯಾಕೆ ಕೆಲಸ ನಿಂತಿದೆ ಅಂತ ಹೇಳಿ, ಎಲ್ಲಾ ಕೆಲಸಗಳು ನಿಂತಿದಾವೆ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಯಾವ್ಯಾವ ಕೆಲಸಗಳು ವರ್ಕ್ ಆರ್ಡರ್ ಇಶ್ಯೂ ಆಗಿ ವರ್ಕ್ ನಡೀತಾ ಇಲ್ಲ, ನೀವು ಕೆಲಸ ಮಾಡದೆ ಹೋದ್ರೆ
ಬ್ಲಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತ ಹೇಳಿ ಅವರನ್ನು ನೋಟಿಸ್ ಇಶ್ಯೂ ಮಾಡ್ತಾರೆ ಬೆಂಗಳೂರು ಉಸ್ತುವಾರಿ ಸಚಿವರು. ಈ ನೋಟಿಸ್ ಬಂದ ಮೇಲೆ ಈ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಇಂಜಿನಿಯರ್ಗಳಿಗೆಲ್ಲ ಹೆದರಿಸಿ, ಫೋನ್ ಮಾಡಿ ಬೆದರಿಸಿ ಇಶ್ಯೂ ಮಾಡಿ, ನೀವು ಏನು ಇದನ್ನ ರೀಎಸ್ಟಿಮೇಟ್ ಮಾಡಿಬಿಟ್ಟು ವರ್ಕ್ ಸ್ಲಿಪ್ ಜನರೇಟ್ ಮಾಡಿ ಅಂತ ಹೇಳಿ ಅವ್ರಿಗೆ